ಅಚ್ಚುಕಟ್ಟಾಗಿ ತಿರುಚುಪ್ಲೆ ತೆರೆಯುತ್ತಾ ಪರಿವೀಕ್ಷಣೆ ಮಾಡುತ್ತಾ ಮುಂದೆ ಸಾಗುತ್ತಿದ್ದಾರೆ. ಹಾಸ್ಯದಾಗಿರ್ತಕ್ಕ ಇದ್ದೀವಿ. ಬಿಸಿಲಿರ್ತಕ್ಕಂಥವ್ರು ಈ ಕಡೆ ಇರ್ತಕ್ಕಂಥವ್ರು ದಯವಿಟ್ಟು ಪೆಂಡಾಲ್ ಕೆಳಗೆ ಶಾಮಿಯಾನ ಕೆಳಗೆ ಹಾಸ್ಯ ಮಾನ್ಯರೇ, ಕವಾಯತನ್ನು ಪ್ರಾರಂಭಿಸಲು ತಮ್ಮ ಅನುಮತಿಯನ್ನು ಕೋರುತ್ತೇನೆ. ಗಣರಾಜ್ಯೋತ್ಸವ ಸಂದರ್ಭ ತಂಡ ಈ ತಂಡವನ್ನು ಮುನ್ನಡೆಸಲಿದ್ದಾರೆ ಶ್ರೀ ಶಂಕರ್ ಅವರು. ಡಿಆರ್ ಪೊಲೀಸ್ ತಂಡ ಎಲ್ಲ ತಂಡಗಳು ಶಿಸ್ತುಬದ್ಧವಾಗಿ ಭಾರತದ ಒಂದು ಭದ್ರತೆ ಮತ್ತು ಹಿರಿಮೆಯನ್ನು ತೋರಿಸುತ್ತಿದೆ. ಸಿವಿಲ್ ಪೊಲೀಸ್ ಪುರುಷರು ನಾಗಪ್ಪ ಕಾನ್ಪುರ್, ಮುಂದಿನ ತಂಡ ಸಿವಿಲ್ ಪೊಲೀಸ್ ಮಹಿಳೆಯರು ಎಚ್ ಕೆ ರಾಜೇಶ್ವರಿ ಅವರ ನಾಯಕತ್ವದಲ್ಲಿ. ಮುಂದಿನ ತಂಡ ಹೋಮ್ ಗಾರ್ಡ್ ಪುರುಷರು ದಿಲೀಪ್ ಕುಮಾರ್ ನಾಯಕತ್ವದಲ್ಲಿ ತಂಡ ಮುಂದುಗುತ್ತಾ ಬರುತ್ತಿದೆ. ಹೋಮ್ ಗಾರ್ಡ್ ಮಹಿಳೆಯರು ತಿರುಚನೆ ಮೇರಿ ಅವರ ನಾಯಕತ್ವದಲ್ಲಿ. ಮುಂದಿನ ತಂಡ ಎನ್ಸಿಸಿ ಬಾಲಕರು ಪವನ್ ಕುಮಾರ್ ನಾಯಕತ್ವದಲ್ಲಿ. ಎನ್ಸಿಸಿ ಬಾಲಕಿಯರು ಕಾವ್ಯ ಎಸ್ ಇವರ ನಾಯಕತ್ವದಲ್ಲಿ. ಎನ್ಸಿಸಿ ಬಾಲಕರು ಎ ಸೇಟೂರ್ ಅವರ ನಾಯಕತ್ವದಲ್ಲಿ. ಎನ್ಸಿಸಿ ಬಾಲಕಿಯರು ಅನುಷಾ ವಿ ನಾಯಕತ್ವದಲ್ಲಿ. ಎನ್ಸಿಸಿ ಬಾಲಕರು ತರುಣ್ ಕುಮಾರ್ ಆರ್. ಎನ್ಸಿಸಿ ಬಾಲಕರು ಸೆಂಟ್ ಮೇರಿಸ್ ಪ್ರೌಢಶಾಲೆ ರಾಘವನ್ ಜೆ. ಸೆಂಟ್ ತೆರೇಸಾ ಬಾಲಕರ ಪ್ರೌಢಶಾಲೆ ತಂಡ ಕುಮಾರಿ ಪಿ ಸಂಜನಾ ಅವರ ನಾಯಕತ್ವದಲ್ಲಿ. ವಾಣಿ ಶಾಲೆ ವಿ ಮನೋಜ್ ಅವರ ನಾಯಕತ್ವದಲ್ಲಿ. ವಿಜೇಂದ್ರ ಪ್ರೌಢಶಾಲೆ ಅಭಿಷೇಕ್ ಎಂ ಇವರ ನಾಯಕತ್ವದಲ್ಲಿ. ಎಲ್ಲ ತಂಡಗಳು ಭಾರತದ ಏಕತೆ ಮತ್ತು ಸಮಗ್ರತೆ ಅಖಂಡತೆಯನ್ನು ತೋರಿಸತಕ್ಕಂತ ದಿನ ಗಣರಾಜ್ಯೋತ್ಸವ ದಿನಾಚರಣೆ. ಈ ಸಂದರ್ಭದಲ್ಲಿ ಎಲ್ಲಾ ತಂಡಗಳು ಶಿಸ್ತುಬದ್ಧವಾಗಿ ಭಾಗವಹಿಸುತ್ತಾ ನೇರವಾಗಿ ನಿಲ್ಲಿಸಿ. ನಾಗರಿಕ ಬಂಧುಗಳಿಗೆ 76ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು. 1950ರಲ್ಲಿ ಭಾರತವು ಪ್ರಜಾಪ್ರಭುತ್ವ ರಾಷ್ಟ್ರವಾದ ಮತ್ತು ಸಂವಿಧಾನದ ಜಾರಿಗೆ ಬಂದ ದಿನವನ್ನು ಸ್ಮರಿಸಲು ನಾವೆಲ್ಲರೂ ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಗುತ್ತಿರುವುದು ತಮ್ಮೆಲ್ಲರಿಗೂ ಗೊತ್ತಿರುವ ವಿಷಯವಾಗಿದೆ. ಈ ದಿನ ಭಾರತವು ತನ್ನನ್ನು ತಾನು ಸಾರ್ವಭೌಮ, ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ ರಾಜ್ಯವೆಂದು ಘೋಷಿಸಿಕೊಂಡಿದ್ದ ದಿನವಾಗಿರುತ್ತದೆ. ಭಾರತ ದೇಶವು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ವಿಶ್ವದಲ್ಲೇ ಅತಿ ದೊಡ್ಡ ಸಂವಿಧಾನವನ್ನು ಹೊಂದಿರುವಂತಹ ದೇಶವಾಗಿರುತ್ತದೆ. ಈ ಸಂವಿಧಾನವನ್ನು ಜಾರಿಗೆ ತರಲು ಮಹತ್ವದ ಕೊಡುಗೆಯನ್ನು ನೀಡಿರೋ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರವೇ. ಇವರನ್ನು ಸಂವಿಧಾನದ ಪಿತಾಮಹ ಎಂದು ನಾವು ಎಲ್ಲರೂ ಕರೆಯುತ್ತೇವೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ KGF ತಾಲೂಕಿನಾದ್ಯಂತ ಈ ದಿನ ನಾವು ಆಚರಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಅಧ್ಯಕ್ಷರು, ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮ ಹಾಗೂ ಮಾನ್ಯ ಶಾಸಕರು, KGF ವಿಧಾನಸಭಾ ಕ್ಷೇತ್ರ ಶ್ರೀಮತಿ ರೂಪಕಲಾ M ಶಶಿಧರ್ ಮೇಡಮ್ ಅವರಿಗೆ ಈ ಒಂದು 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಾನು ರಾಷ್ಟ್ರೀಯ
ಹಬ್ಬಗಳ ಆಚರಣಾ ಸಮಿತಿ ಕೆಜಿಎಫ್ ತಾಲೂಕು ವತಿಯಿಂದ ಹೃತ್ಪೂರ್ವಕ ಶುಭ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿದಂತ ಶ್ರೀ KM ಶಾಂತರಾಜು IPS ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೆಜಿಎಫ್ ರವರನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಕೆಜಿಎಫ್ ತಾಲೂಕು ವತಿಯಿಂದ ಹೃತ್ಪೂರ್ವಕವಾಗಿ ಆತ್ಮೀಯ ಸ್ವಾಗತವನ್ನು ವೇದಿಕೆಗೆ ಬಯಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಮತಿ R ಇಂದಿರಾ ಗಾಂಧಿ ದಯಾಶಂಕರ್ ಅಧ್ಯಕ್ಷರು ನಗರಸಭೆ ರಾಬರ್ಟ್ಸನ್ಪೇಟೆ ಕೆಜಿಎಫ್ ರವರಿಗೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಕೆಜಿಎಫ್ ತಾಲೂಕು ವತಿಯಿಂದ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. KM ಪವನ್ ಕುಮಾರ್ ಪೌರಾಯುಕ್ತರು ನಗರಸಭೆ ಕೆಜಿಎಫ್ ರವರಿಗೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕ್ ಪಂಚಾಯಿತಿ ಕೆಜಿಎಫ್ ರವರಿಗೆ ಆಚರಣಾ ಸಮಿತಿ ವತಿಯಿಂದ ಹೃತ್ಪೂರ್ವಕವನ್ನು ಬಯಸುತ್ತೇನೆ. ಸಮಿತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿ ರಾಜೇಶ್ವರ್ ಅವರಿಗೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ನರಸಿಂಹಮೂರ್ತಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೆಜಿಎಫ್ ತಾಲೂಕು ರವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂತಹ ಉಪಾಧ್ಯಕ್ಷರು, ಸದಸ್ಯರು ಹಾಗೂ ನಾಮನಿರ್ದೇಶಿತ ಸದಸ್ಯರು ನಗರಸಭೆ ರಾಬರ್ಟ್ಸನ್ಪೇಟೆ ಕೆಜಿಎಫ್ ಎಲ್ಲರಿಗೂ ನಾನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಕೆಜಿಎಫ್ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಎಲ್ಲ ಸರ್ಕಾರಿ ನೌಕರರು, ಶಾಲಾ ಕಾಲೇಜು ಮಕ್ಕಳಿಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಕೆಜಿಎಫ್ ತಾಲೂಕಿನ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಹಾಗೂ ಸಮಸ್ತ ನಾಗರಿಕ ಬಂಧುಗಳಿಗೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಕೆಜಿಎಫ್ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ 76ನೇ ಗಣರಾಜ್ಯೋತ್ಸವ ದಿನಾಚರಣೆ ಶುಭಾಶಯಗಳನ್ನು ಹೇಳುತ್ತಾ ಶುಭಾಶಯಗಳನ್ನು ತಿಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೆಜಿಎಫ್ ಭಾಗದ ಶಾಸಕರು ಮತ್ತು ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ ನೇಮಕ ಇವರ ಅಧ್ಯಕ್ಷರಾದ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರೇ, ಮುನ್ಸಿಪಲ್ ಕಮಿಷನರ್ ಶ್ರೀ ಪವನ್ ಕುಮಾರ್ ಅವರೇ, ತಹಶೀಲ್ದಾರ್ ಮೇಡಮ್ ನಾಗವೇಣಿ ಅವರೇ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳೇ, ಎಲ್ಲ ಗಣ್ಯರೇ, ಅಧಿಕಾರಿಗಳೇ, ಸೋದರ ಸೋದರಿಯರೇ, ವಿದ್ಯಾರ್ಥಿಗಳೇ, ಇಂದು ನಾವು ಗಣರಾಜ್ಯೋತ್ಸವವನ್ನು ಸಂಭ್ರಮ ಮತ್ತು ಸಡಗರದಿಂದ ಆಚರಿಸುತ್ತಿದ್ದೇವೆ. ಈ ಗಣರಾಜ್ಯೋತ್ಸವವನ್ನು ನಾವು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವು 1947ನೇ ಇಸ್ವಿ ಆಗಸ್ಟ್ 15ರಿಂದ ಬಂದಿದ್ದು ಅದು ಎಲ್ಲರಿಗೂ ತಿಳಿದಕ್ಕಂಥ ವಿಷಯ. ನಾವು ಅದನ್ನು ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಹ ಇದೇ ಶ್ರದ್ಧೆ ಸಡಗರದಿಂದ ನಾವು ಆಚರಣೆ ಮಾಡ್ತೇವೆ. ಹಾಗಾದರೆ ಗಣರಾಜ್ಯೋತ್ಸವ ಆಚರಣೆ ಅನ್ನೋದು ಯಾಕೆ ಮಾಡ್ತೀವಿ ಅನ್ನೋದರದ ಒಂದು ಹಿನ್ನೆಲೆ ತಿಳ್ಕೊಳ್ಬೇಕಾದ ಅಗತ್ಯತೆ ಇದೆ. ನಮ್ಮ ದೇಶದ ಅಂದಿನ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ನಮ್ಮದೇ ಆದ ಸಂವಿಧಾನವನ್ನು ರಚನೆ ಮಾಡ್ಕೋಬೇಕು, ಸಂವಿಧಾನವನ್ನು ನಮಗೆ ನಾವೇ ಕೊಡುಗೆ ಮಾಡ್ಕೋಬೇಕು ಅನ್ನೋಕ್ಕೆ ಎಲ್ಲ ಅಂದು ಇದ್ದಂಥ ಎಲ್ಲ ಹಿರಿಯ ಮುಖಂಡರುಗಳು ಒಂದು ತೀರ್ಮಾನ ಮಾಡಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ಎಲೆಕ್ಷನ್ ಆಗ್ತದೆ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಎಲೆಕ್ಷನ್ ಆಗ್ತದೆ. ಆ ಎಲೆಕ್ಷನಲ್ಲಿ ಒಟ್ಟು 389 ಜನ ಆಯ್ಕೆಯಾಗಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ರಚನೆ ಆಗ್ತದೆ. ಅದು ಪ್ರಪ್ರಥಮವಾಗಿ ರಚನೆ ಆಗೋದು ಡಿಸೆಂಬರ್ 6, 1946ನೇ ಇಸ್ವಿ. ಆದರೆ ಅದು ಪ್ರಥಮವಾಗಿ ಸಭೆಯನ್ನು ಅಂದರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸೆಷನ್ ಅಂತ ಏನು ಹೇಳ್ತೀವಲ್ಲ, ಮೊದಲನೇ ಸೆಷನ್ ಸ್ಟಾರ್ಟ್ ಆಗಿದ್ದು 9/12/1946ನೇ ಇಸ್ವಿಯಂದು. ಆ ದಿನದಂದು ಸಂವಿಧಾನ
ಸಭೆ ಅಂತ ನಾವೇನು ಹೇಳ್ತೀವಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನ, ಅದರಲ್ಲಿ ಸಂವಿಧಾನ ಯಾವ ಥರ ಇರಬೇಕು ಅನ್ನೋದನ್ನು ಚರ್ಚೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಒಟ್ಟು 11 ಸೆಷನ್ 165 ದಿನಗಳಲ್ಲಿ 11 ಸೆಷನ್ನಲ್ಲಿ ಚರ್ಚೆ ಮಾಡ್ತಾರೆ. ಹಾಗಾಗಿ ನಮ್ಮ ಭಾರತ ದೇಶದ ಸಂವಿಧಾನದ ರಚನಾ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಹ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸಂವಿಧಾನ ರಚನಾ ಸಮಿತಿಯಲ್ಲಿ ತಮ್ಮ ಕೊಡುಗೆಗಳನ್ನು ನೀಡಿ ಈ ದಿನ 1949 26/11/1900 ಅಂದರೆ ನವೆಂಬರ್ 26, 1949 ಇಸ್ವಿಗೆ ಸಂವಿಧಾನವನ್ನು ಅಂಗೀಕರಿಸಲಾಗುತ್ತದೆ. ನವೆಂಬರ್ 26, 1949. 26 ಜನವರಿ 1950 ಇಸ್ವಿಗೆ ಸಂವಿಧಾನವನ್ನು ಜಾರಿಗೆ ತರ್ತಾರೆ. ಜಾರಿಗೆ ಬಂದ ಅಧಿಕೃತವಾಗಿ ಜನವರಿ 26, 1950 ಇಸ್ವಿಗೆ ಜಾರಿಗೆ ತಂದ ಸ್ಮರಣಾರ್ಥವಾಗಿ ನಾವು ಈ ದಿನ 76ನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮ ಒಂದು ಸಾರ್ವಭೌಮ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿ ಸಂವಿಧಾನವನ್ನು ನಮಗೆ ನಾವು ಅರ್ಪಿಸಿಕೊಂಡು ನಮ್ಮಿಂದ ನಮಗಾಗಿ ನಮಗೋಸ್ಕರ ಅಂದರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಫಾರ್ ದ ಪೀಪಲ್ ಬೈ ದ ಪೀಪಲ್ ಟು ದ ಪೀಪಲ್ ಅಂತ ಏನು ಹೇಳ್ತೀವಿ, ಅದ್ರ ಪ್ರಕಾರ ನಾವು ಸಂವಿಧಾನವನ್ನು ನಮಗೆ ನಾವೇ ಕೊಡುಗೆ ಅರ್ಪಿಸಿಕೊಂಡು ಅದರ ಹಿನ್ನೆಲೆಯಲ್ಲಿ ಅದರ ಅಡಿಯಲ್ಲಿ ನಾವೆಲ್ಲ ಈ ದಿನ ಈ ಸಂದರ್ಭದಲ್ಲಿ ನಮಗೆ ಏನು ಇಲ್ಲಿ ಒಂದು ವ್ಯವಸ್ಥೆಗಳಿದ್ದಾವೆ. ರೈಟ್ ಫ್ರಮ್ ಎಲ್ಲ ಭಾರತದ ರಾಷ್ಟ್ರಪತಿಯಿಂದ ಹಿಡಿದು ಕೊನೆಯ ಚುನಾವಣೆ ಅಥವಾ ಎಲ್ಲ ಅಧಿಕಾರಿಗಳ ನೇಮಕ ಅಥವಾ ಏನು ಅಭಿವೃದ್ಧಿ ಕಾರ್ಯಕ್ರಮಗಳಾಗ್ತವೆ, ಚುನಾವಣಾ ಆಯೋಗ, ಯಾವುದೇ ವ್ಯವಸ್ಥೆಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ, ಎಲ್ಲದೂ ಸಹಿತ ನಮಗೆ ನಮ್ಮ ಸಂವಿಧಾನದಿಂದ ಮಾತ್ರ ಸಿಕ್ಕಿರೋದು. ಆ ಸಂವಿಧಾನ ಇರೋದ್ರಿಂದ ನಾನು ಇಲ್ಲಿ ಬಂದ್ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀನಿ, ನೀವೆಲ್ಲ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀರಾ. ಒಂದು ವ್ಯವಸ್ಥೆಯನ್ನು ಈಕ್ವಾಲಿಟಿ, ಸಮಾನತೆ, ಎಲ್ಲರಿಗೂ ಭಾರತ ದೇಶದ ಪ್ರಜೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ KGFನಲ್ಲಿ ಹುಟ್ಟಿದವನಿಗೂ ಏನು ರೈಟ್ಸ್ ಇದೆ, ಡೆಲ್ಲಿಯಲ್ಲಿ ಹುಟ್ಟಿದವನಿಗೂ ಅದೇ ರೈಟ್ಸ್ ಇದೆ, ಎಲ್ಲರೂ ಸಮಾನರು. ಈ ರೀತಿ ಒಂದು ಸಮಾನತೆಯನ್ನು, ಸಾರ್ವಭೌಮತೆಯನ್ನು, ಏಕತೆಯನ್ನು, ಸಮಗ್ರತೆಯನ್ನು ಕೊಟ್ಟಿರೋದು ನಮ್ಮ ಸಂವಿಧಾನ. ಆ ಸಂವಿಧಾನವನ್ನು ನಮಗೆ ನಾವೇ ಜಾರಿಗೆ ತಂದುಕೊಂಡು ಆ ಸಂವಿಧಾನವನ್ನು ನಮಗೆ ನಾವೇ ಜಾರಿಗೆ ತಂದುಕೊಂಡಿದ್ದು ಹಿನ್ನೆಲೆಯಲ್ಲಿ ನಾವು ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ದಿನ தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.